ಪ್ರತಿಭಾ ಪಲಾಯನ ಬೇಡ, ಸಕಲ ಸೌಕರ್ಯ ನೀಡಲು ಸರ್ಕಾರ ಬದ್ಧ. ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಬದಲು ಇಲ್ಲೇ ಮಾಡಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡಿ. ನಿಮಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ನೀಡಲು ಸರ್ಕಾರ ಲಭ್ಯವಿದೆ ಎಂದು ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದರು. ರಾಮಯ್ಯ ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಆಯೋಜಿಸಿದ್ದ ಅನ್ವೇಷಣಾ ದಕ್ಷಿಣ ವಲಯದ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಅಮೆರಿಕಕ್ಕೆ ಹೋಗಲು ನಮ್ಮ ಇಲಾಖೆಯಿಂದ 1.4 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ವೀಸಾ ಮತ್ತು 3.8 ಲಕ್ಷ ಮಂದಿಗೆ ಉದ್ಯೋಗದ ವೀಸಾ ನೀಡಿದ್ದೇವೆ. ಪ್ರತಿಭೆಗಳು ಈ ರೀತಿ ಪಲಾಯನವಾದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗುತ್ತದೆ. ನಾನು ನೀಡಿದ ಅಂಕಿ ಅಂಶಗಳು ಕೇವಲ ಇಂದು ದೇಶಕ್ಕೆ ಸಂಬಂಧಿಸಿದ್ದು. ಇದೇ ರೀತಿ ಬೇರೆ ದೇಶಗಳ ಅಂಕಿ ಅಂಶ ನೋಡಿದ ಪಕ್ಷದಲ್ಲಿ ಸಾಕಷ್ಟು ಇದೆ. ಹೀಗಾಗಿ ನಮ್ಮ ದೇಶದಲ್ಲಿ ಉದ್ಯೋಗ ಅಥವಾ ಕಂಪನಿ ಆರಂಭಿಸಿದರೆ ಉತ್ತಮ ಎಂದರು. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಿವೆ. ಆ ಮೂಲಕ ಗುಣಮಟ್ಟ ಶಿಕ್ಷಣ ನೀಡುತ್ತಿವೆ. ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತವೆ. ಅಲ್ಲದೆ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆ ಆಗಲಿದೆ ಎಂದರು. ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಹೆಚ್ಚಿನ ಪ್ರಾಮುಖ್ಯತೆ ವಹಿಸಲಿದೆ. ವಿದ್ಯಾರ್ಥಿಗಳು ತಂತ್ರಜ್ಞಾನದ ಬಗ್ಗೆಯೂ ಹೆಚ್ಚು ತಿಳಿದುಕೊಂಡಿರಬೇಕು ಎಂದು ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತದಿಂದ 750 ವಿದ್ಯಾರ್ಥಿಗಳು ನೋಂದಾಯಿಸಿದ್ದರು. 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪೈಕಿ 169 ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಅನ್ನು ಪ್ರದರ್ಶಿಸಲು ಅನುಮತಿ ನೀಡಲಾಯಿತು. ರಾಮಯ್ಯ ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕುಲದೀಪ್ ಕುಮಾರ್ ರೈನಾ, ಪ್ರೊಫೆಸರ್ ಗೋವಿಂದ ಆರ್ ಕಡಂಬಿ, ಡಾಕ್ಟರ್ ಬಿಎಂ ಕಿರಣ್ ಕುಮಾರ್, ಶಿಕ್ಷಣ ತಜ್ಞ ಅಮರೇಂದ್ರ ಪಾಣಿ, ಡಾಕ್ಟರ್ ನಾಗೇಂದ್ರ ಪ್ರತಾಪ್ ಸಿಂಗ್ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಡೀತಾ ಇದೆ. ಇದು ಬಹುಶಃ ಬಹಳ ವಿನೂತನವಾದಂಥ ಕಾರ್ಯಕ್ರಮ. ಇಡೀ ನಮ್ಮ ದಕ್ಷಿಣ ಭಾರತದಿಂದ ಹೊಸ ಆವಿಷ್ಕಾರಗಳು, ಹೊಸ ಸಂಶೋಧನೆಗಳಿಗೆ ಒಂದು ಸುವರ್ಣ ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ಸೊ ಇವತ್ತು ಎಲ್ಲ ಏನು ಈ ಸಂಶೋಧನೆಗಳನ್ನು ಒಂದು ಕಾಂಪಿಟೇಷನ್ ಮುಖಾಂತರ ಆಯ್ಕೆ ಮಾಡಿ ಅದನ್ನು ಯಾವ ರೀತಿ ಇನ್ಕ್ಯುಬೇಷನ್ ಮಾಡಿ ಅದಕ್ಕೆ ಕಮರ್ಷಿಯಲೈಸೇಷನ್ ಮಾಡ್ಬೋದು ಅಂದ್ಬಿಟ್ಟು ಒಂದು ಪಂದ್ಯ ನಡೀತಾ ಇದೆ. ಸೊ ಇದರಿಂದ ಹೊಸ ಆವಿಷ್ಕಾರಗಳು, ಹೊಸ ಇನ್ವೆನ್ಷನ್ಸ್ಗಳು ಆಚೆ ಬರೋದ್ರಿಂದ ನಮ್ಮ ರಾಜ್ಯಕ್ಕೆ ಮತ್ತು ಒಟ್ಟಾರೆ ಏನು ಆ ವರ್ಟಿಕಲಿಗೆ, ಆ ಸೆಕ್ಟರಿಗೆ ಭಾಳ ಉಪಯೋಗ ಆಗುತ್ತೆ. ಈ ಅನ್ವೇಷಣಾ ಕಾರ್ಯಕ್ರಮ ಇಲ್ಲಿ ಎಂಟೈರ್ ಸದರ್ನ್ ಸ್ಟೇಟ್ಸಿಗೆ ಇದೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಇದು ರಾಮಯ್ಯ ಇನ್ಸ್ಟಿಟ್ಯೂಟ್ ಹ್ಯಾಸ್ ಪ್ರೊವೈಡೆಡ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ದ ಇನೋವೇಷನ್. ಹಾಗಾಗಿ ದಕ್ಷಿಣದ ಎಲ್ಲ ರಾಜ್ಯಗಳಿಂದ ಅನೇಕ ವಿದ್ಯಾರ್ಥಿಗಳು ತಮ್ಮ ಏನು ಅನ್ವೇಷಣೆ ಇದೆ, ತಮ್ಮದೇನು ಡಿಸ್ಕವರಿ ಇನ್ವೆನ್ಷನ್ ಇದೆ, ಅದನ್ನು ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ಇದರಿಂದ ಅವರಿಗೆ ರಿಸರ್ಚಿಗೆ ಮಕ್ಕಳಲ್ಲಿ, ಸ್ಟೂಡೆಂಟ್ಸಲ್ಲಿ ಹೆಚ್ಚಿನ ಆಸಕ್ತಿ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಇದೆ. ಇದು 2007ರಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಪ್ರಯತ್ನ ಇದೆ ಮತ್ತು ನಮ್ಮ ಮಕ್ಕಳಲ್ಲಿ ಕುತೂಹಲವನ್ನು ಕೆರಳಿಸಿ ಅವರಿಗೆ ಹೆಚ್ಚಿನ ಅಂದರೆ ಅವರ ಆಲೋಚನೆ ಅದು ಒಂದು ಪ್ರಾಡಕ್ಟಾಗಿ ಹೊರಹೊಮ್ಮಬೇಕಾದ್ರೆ ಆ ಪ್ರೊಸೆಸ್ ಎಂಟೈರ್ ಅವರು ಕಲೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಶ್ರೀ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಇನ್ ಬ್ಯಾಂಗ್ಳೂರ್ is so pleased and honored that we are hosting this Innovation 2024. The objective of this innovation is to create a platform for the students of our country, and in particular this time it is for the southern states, that how they can interact, learn from each other's experiences, and our objective is how we can create capabilities in our students to make Bharat Viksit. In that direction, innovation, as well as creativity is going to play a very, very important, significant role. And all these efforts are in that direction. We are so grateful to all the states in the southern part that they nominated their students to us. We had an overwhelming response. We got more than 750 nominations, and fine-tuning was done, and finally it is 165 projects which were identified. I am sure they will present the creativity. They will have friends to talk to, discuss, deliberate, and solve those issues, the problems which are still unsolved. We have to go for the disruptive innovation at the same time.
ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅವರ ಸಹಭಾಗಿತ್ವದೊಂದಿಗೆ ಅನ್ವೇಷಣಾ 2024-25 ಎಂಬ ಒಂದು ಇನ್ನೋವೇಟಿವ್ ಫೆಸ್ಟಿವಲನ್ನು ನಮ್ಮ ಯೂನಿವರ್ಸಿಟಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸರಿಸುಮಾರು ನಮ್ಮ ದಕ್ಷಿಣ ಭಾರತದ 5 ರಾಜ್ಯಗಳಿಂದ ವಿದ್ಯಾರ್ಥಿಗಳು, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಂದ ವಿದ್ಯಾರ್ಥಿಗಳು ಬಂದು ಅವರ ಒಂದು ಅನ್ವೇಷಣೆಗಳನ್ನು ಇಲ್ಲಿ ಪ್ರದರ್ಶಿಸುತ್ತಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಥವಾ 3 ಬಹುಮಾನ, ಪ್ರಥಮ 3 ಉತ್ತಮವಾದ ಒಂದು ಪ್ರಾಜೆಕ್ಟ್ಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ ಅನ್ವೇಷಣ್ ಅಲ್ಲಿಗೆ ಒಂದು ಕಳಿಸಲಾಗುತ್ತದೆ. ಅದು ಒಂದು ಮುಂದಿನ ತಿಂಗಳು ಮಾರ್ಚ್ 10 ಮತ್ತು 11ನೇ ತಾರೀಕು ನಡೆಯಲಿದೆ. ಸೊ ಈ ಒಂದು ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ನಡೆಯುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಹಾಗೂ ಎಲ್ಲರೂ ಬನ್ನಿ, ಭಾಗವಹಿಸಿ. ಧನ್ಯವಾದಗಳು.